ನಮಸ್ತೆ, ನಾನು ಡಾಕ್ಟರ್ ಭರತೇಶ್ ಹೇಳಿ ಕಾಸರಗೋಡು ಮೈತ್ರಾ ಯುನೈಟೆಡ್ ಹಾರ್ಟ್ ಸೆಂಟ್ರಲ್ಲಿ ಚೀಫ್ ಕಾರ್ಡಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಇಂದು ವರ್ಲ್ಡ್ ಹಾರ್ಟ್ ಡೇ ಆದ ಕಾರಣ ಎಲ್ಲರಿಗೂ ನಾನು ಈ ಹಾರ್ಟ್ ಅಟ್ಯಾಕಿನ ಲಕ್ಷಣಗಳು ನಿಮಗೆ ತಿಳಿಸಿಕೊಳ್ಳಿದ್ದೆ. ಈ ಹಾರ್ಟ್ ಅಟ್ಯಾಕ್ ಹೇಳಿದರೆ ಹೆಚ್ಚಾಗಿ ಎಲ್ಲರಿಗೂ ತಿಪ್ಪಂಗೆ ಎದೆಬೇನೆ ಬಪ್ಪಂಥದ್ದು. ಅದರಲ್ಲಿ ಸಿಂಪ್ಟಮ್ಸಲ್ಲಿ ಟಿಪಿಕಲ್ ಮತ್ತು ಎಟಿಪಿಕಲ್ ಸಿಂಪ್ಟಮ್ಸ್ ಹೇಳಿದ್ದು. ಸಾಧಾರಣ ಟಿಪಿಕಲ್ ಸಿಂಪ್ಟಮ್ಸ್ ಹೇಳಿದರೆ ಎಲ್ಲರಿಗೂ ಕಾಂಬಂಥ ಲಕ್ಷಣಗಳು ಯಾವುದೆಲ್ಲ ಹೇಳಿದರೆ ಎಲ್ಲರಿಗೂ ತಿಪ್ಪಂಗೆ ಎದೆಬೇನೆ ಹೇಳಿದರೆ ಅದು ಹಿಡಿದಂಗೆ ಹೇಳ್ತದೆ. ಹಿಂಗೆ ಕೈ ಇಟ್ಟು ಎದೆ ಭಾರ ಹೊತ್ತು ಎದೆ ಹಿಡಿದಂಗೆ ಆಗುತ್ತೆ ಹೇಳುವಂಥದ್ದು. ಸಾಧಾರಣವಾಗಿ ಹೆಚ್ಚಿನ 80% ಹಾರ್ಟ್ ಅಟ್ಯಾಕ್ ಅಪ್ಪ ಕೇಸಸ್ಸಲ್ಲಿ ನಮಗೆ ಹೆಚ್ಚಾಗಿ ಕಾಣ್ತದೆ. ಅಥವಾ ಹಾರ್ಟ್ ಅಟ್ಯಾಕ್ ಅಪ್ಪ ಸಾಧ್ಯತೆಗೂ ಇದ್ದರೆ ಕೆಲವು ಜನ ಹೇಳ್ತವೆ ನೆಡವಾಗ ಎದೆಬೇನೆ ಆವತ್ತು, ಇಲ್ಲದ್ರೆ ಮೆಟ್ಲು ಹತ್ತುವಾಗ ದಮ್ಮು ಕಟ್ಟಿದಂಗೆ ಆವತ್ತು. ಇದೆರಡು ದಮ್ಮು ಕಟ್ಟುವುದು ಎದೆಬೇನೆ ಇದೆರಡು ಕಾಮನ್ ಆಗಿ ಕಾಣುವಂಥದ್ದು. ಅದು ಅಲ್ಲದೆ ಈ ಬೇನೆ ಕೈಗೆ ಹೋಗುವಂಥದ್ದು. ನಿಗಳ ಲೆಫ್ಟ್ ಹ್ಯಾಂಡಿಗೆ ಎಡದ ಕೈಗೆ ರೇಡಿಯೇಟಿಂಗ್ ಪೇನ್ ಹೇಳ್ತವೆ, ಎಡದ ಕೈಗೆ ಹೋಗುವಂಥದ್ದು. ಇಲ್ಲ ಕೈ ಜುಮ್ ಹಪ್ಪದು, ಇಲ್ಲ ಕಾರಲ್ಲಿ ಹಿಡಿದಂಗೆ ಹಪ್ಪದು ಅಥವಾ ಕುತ್ತಿದಂಗೆ ಹಪ್ಪದು, ಹಿಂದಂಗೆ ಅಥವಾ ಎದುರಿಗೆ, ಮತ್ತು ಜಾ ಪೇನ್ ಇಲ್ಲಿ ದವಡೆ ಹತ್ತಿರ ಬೇನೆ ಹೋಗುವಂಥದ್ದು. ಇದೆಲ್ಲ ಹಾರ್ಟ್ ಅಟ್ಯಾಕಿನ ಲಕ್ಷಣಗಳು, ಟಿಪಿಕಲ್ ಸಿಂಪ್ಟಮ್ಸ್ 80%. 20% ಜನಕ್ಕೆ ಎಟಿಪಿಕಲ್ ಸಿಂಪ್ಟಮ್ಸ್ ಹೇಳಿದರೆ ಸಾಧಾರಣ ಈ ಲಕ್ಷಣಗಳು ಇಲ್ಲದೆ ಅದಲ್ಲದೆ ಬೇರೆ ಲಕ್ಷಣಗಳು ಕಾಂಬ ಸಾಧ್ಯತೆ ಇತ್ತು. ಸೈಲೆಂಟ್ ಅಟ್ಯಾಕ್ಗಳು ಹೇಳ್ತೇವೆ. ಈ ಶುಗರ್ ಇಪ್ಪ ಪೇಷಂಟ್ಗೆ ಹೆಚ್ಚಾಗಿ ಸೈಲೆಂಟ್ ಅಟ್ಯಾಕ್ ಕಂಡು ಬಂತು. ಅದು ಯಾವುದೆಲ್ಲ ಸೈಲೆಂಟ್ ಅಟ್ಯಾಕ್ ಹೇಳಿದರೆ ಸಣ್ಣಕ್ಕೆ ಬೇನೆ ಕುತ್ತಿದಂಗೆ ಆಗುತ್ತು, ಇಲ್ಲ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತು ಹೇಳುವಂಥದ್ದೇ ಹಾರ್ಟ್ ಅಟ್ಯಾಕಿನ ಒಂದು ಲಕ್ಷಣ. ಹೆಚ್ಚಾಗಿ ಶುಗರ್ ಇಪ್ಪವಕ್ಕೆ ಹೀಗೆ ಸಣ್ಣಕ್ಕೆ ಎದೆಬೇನೆ ಬಂದು ಹೋಗು, ಇಲ್ಲದ್ರೆ ಕೆಲವು ಜನಕ್ಕೆ ಎದೆಬೇನೆಯೂ ಬಾರ, ಕೈಬೇನೆ ಮಾತ್ರ ಇಕ್ಕು, ಇಲ್ಲದ್ರೆ ಕೈ ಬೆರಳು ಮಾತ್ರ ಬೇನೆ ಹೇಳಿಕೊಳ್ಬೇಕು, ಅಥವಾ ಇಲ್ಲಿ ಮಾತ್ರ ಬೇನೆ, ಹಲ್ಲಿನ ಹತ್ತಿರ ಬೇನೆ ಹೇಳಿಕೊಂಡು. ಇದೆಲ್ಲ ಎಟಿಪಿಕಲ್ ಸಿಂಪ್ಟಮ್ಸ್ ಹೇಳಿದ್ರು. ಸಾಧಾರಣ ನಮಗೆ ಎಲ್ಲ ಪೇಷಂಟ್ಗೆ ಈ ಲಕ್ಷಣಗಳು ಕಾಂಬ ಸಾಧ್ಯತೆ ಇಲ್ಲ. ಆದರೆ ಕೆಲವು ಪೇಷಂಟ್ಗೆ ಶುಗರ್ ಇಪ್ಪ ಪೇಷಂಟ್ಗೆ ಹೆಚ್ಚಾಗಿ ಹೀಗೆ ಎಟಿಪಿಕಲ್ ಸಿಂಪ್ಟಮ್ಸ್ ಸಣ್ಣಕ್ಕೆ ಬಂದು ಹೋಗ್ತು, ಗೊತ್ತಾಗದೆ ಹೋಗ್ತು. ಹಾಗೆ ಹೆಚ್ಚಾಗಿ ನಾವು ಗ್ಯಾಸ್ಟ್ರಿಕ್ ಹೊಡಿಕೊಂಡು ನಾವು ಅದರ ಕೇರ್ಲೆಸ್ ಮಾಡಿ ಬಿಡ್ತು. ಸೊ ಹೀಗಿಪ್ಪ ಲಕ್ಷಣಗಳು ಇದ್ದರುವುದೇ ಎಲ್ಲ ಹಾರ್ಟಿನ ಲಕ್ಷಣಗಳು. ಅದಲ್ಲದೆ ತಲೆ ತಿರುಗೋದು, ಮೆಟ್ಲು ಹತ್ತುವಾಗ ದಮ್ಮು ಕಟ್ಟೋದು ಅಥವಾ ನೆಡವಾಗ ದಮ್ಮು ಕಟ್ಟೋದು, ಎದೆ ಬಡ ಹಪ್ಪದು, ಎದೆ ಬಡಿತಾ ಇಳೋದು, ಮತ್ತು ಕಣ್ಣು ಕತ್ತಲೆಪ್ಪದು, ಇದೆಲ್ಲ ಹಾರ್ಟ್ ಅಟ್ಯಾಕಿನ ಒಂದೊಂದು ಲಕ್ಷಣಗಳು. ಎಲ್ಲ ಲಕ್ಷಣಗಳು ಎಲ್ಲ ಪೇಷಂಟಲ್ಲಿ ಇರಕೂಡಿಲ್ಲ. ಯಾವುದಾದ್ರು ಒಂದು ಲಕ್ಷಣ ಇದ್ದರುವುದೇ ಅದು ಹಾರ್ಟ್ ಅಟ್ಯಾಕಿನ ಲಕ್ಷಣ ಹೇಳ್ತೇವೆ, ಹಾರ್ಟ್ ಅಟ್ಯಾಕಿನ ಒಂದು ಸಿಂಪ್ಟಮ್ಸ್. ಇದಕ್ಕೆ ನಾವು ಎಂತೆಲ್ಲ ಮಾಡಬೇಕು, ಎಂತೆಲ್ಲ ಟೆಸ್ಟ್ಗಳು ಮಾಡಬೇಕು. ಬೇಸಿಕ್ಕಾಗಿ ECG, ನೀವು 10-20 ಸೆಂಟ್ರಿಗೆ ಹೋಗಿ ECGಯಲ್ಲಿಂದು ನೋಡಿ ECG ಟೆಸ್ಟ್ ಮಾಡಬೇಕು. ಕೆಲವು ಪೇಷಂಟ್ಗೆ ECG ನಾರ್ಮಲ್ ಆಗುತ್ತೆ. ಮತ್ತು ಅದಲ್ಲದೆ ಮಾಡುವಂಥದ್ದು ಎಕೋ ಸ್ಕ್ಯಾನಿಂಗ್ ಅಥವಾ TMT. ಈ ಎಕೋ ಸ್ಕ್ಯಾನಿಂಗ್ ಹೇಳುವಂಥದ್ದು ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿ ಡ್ಯಾಮೇಜ್ ಆದರೆ 100% ಬ್ಲಾಕ್ ಆದರೆ ನಾವು ಹಾರ್ಟ್ ಅಟ್ಯಾಕ್ ಹೇಳ್ತು. ಹಾರ್ಟ್ ಅಟ್ಯಾಕ್ ಆಗಿ ಡ್ಯಾಮೇಜ್ ಆದರೆ ವ್ಯಾಲ್ವ್ನ ಲೀಕ್ ಅಥವಾ ಪಂಪಿಂಗಿನ ವ್ಯತ್ಯಾಸಗಳು ಸ್ಕ್ಯಾನಿಂಗಲ್ಲಿ ಕಾಣೋದು. ಈ TMT ಥ್ರೆಡ್ ಮಿಲ್ ಟೆಸ್ಟ್ ಹೇಳ್ತೇವೆ, TMT ಅದರಲ್ಲಿ ECG ನಾವು ಕನೆಕ್ಟ್ ಮಾಡಿ ಒಂದು 20 ನಿಮಿಷ 10ರಿಂದ 15 ನಿಮಿಷ ನೆಡುವಂಥದ್ದು. ಈ ನೆಡದಪ್ಪಾಗ ಈ ECGಲಿ ವೇರಿಯೇಷನ್ಸ್ ಕಾಣಿಸು. ಅಟ್ಯಾಕ್ ಅಪ್ಪ ಸಾಧ್ಯತೆ ಇದ್ದರೆ ಥ್ರೆಡ್ ಮಿಲ್ ಟೆಸ್ಟ್ TMT ಟೆಸ್ಟ್ ಹೇಳುವ ಟೆಸ್ಟ್ ನಾವು ಮಾಡಿಸಬೇಕಾಗುತ್ತೆ. ಈ ಯಂಗ್ಸ್ಟರ್ಸಿರಿ ಅಥವಾ ಯಾರಿಂಗಾರು ಈ ಲಕ್ಷಣಗಳು ಇದ್ದು ಡೌಟ್ ಇದ್ದೋಳೆ ಆದರೆ ಬೆಸ್ಟ್ ನಮಗೆ ಎಕೋ ಸ್ಕ್ಯಾನಿಂಗುದೇ. ನೆಕ್ಸ್ಟ್ TMTಲಿ ಅಟ್ಯಾಕ್ ಅಪ್ಪ ಸಾಧ್ಯತೆ ಇದ್ದಾಳೆ ಆದರೂ ಅಟ್ಲೀಸ್ಟ್ ಅದರಲ್ಲಿ 90% ಜನಕ್ಕೆ ನಮಗೆ ಕಂಡುಹಿಡಿಯುವಲ್ಲಿ ಇಡ್ತು. ಆದರೆ ಉಳಿದ 10% ಜನಕ್ಕೆ TMTಯು ನಾರ್ಮಲ್ ಬಪ್ಪ ಸಾಧ್ಯತೆ ಇದ್ದು, ಎಕೋ ಸ್ಕ್ಯಾನಿಂಗು ನಾರ್ಮಲ್ ಬಪ್ಪ ಸಾಧ್ಯತೆಗೂ ಇದ್ದು. ಸೊ ಇದೆರಡು ನಾರ್ಮಲ್ ಬಂದಪ್ಪ ಸ್ಟಿಲ್ ಅದು ಮತ್ತೆ ನಿಮಗೆ ಲಕ್ಷಣಗಳು ಇದ್ದೋಳೆ ಆದರೆ ನಾವು ಲಕ್ಷಣಗಳ ಮೇಯ್ನ್ ಕನ್ಸಿಡರ್ ಮಾಡುವಂಥದ್ದು. ಲಕ್ಷಣಗಳು ಇದ್ದೋಳೆ ಆದರೆ ಅದಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಆ್ಯಂಜಿಯೋಗ್ರಾಮ್ ಹೇಳಿದರೆ ಕೈಲಿ ಸೂಜಿ ಹಾಕಿ ಕಲರ್ ಹಾಕಿ ಒಂದು 10 ನಿಮಿಷದ ಟೆಸ್ಟ್. ಅದು ರೆಡಿ ಮಾಡಲು ಒಂದು 1/4 ಗಂಟೆ, ಮಾಡಲು ಒಂದು ಒಳಗೆ ಕರ್ಕೊಂಡು ಹೋದರೆ 10 ನಿಮಿಷ ಟೆಸ್ಟ್. ಈ ಆ್ಯಂಜಿಯೋಗ್ರಾಮ್ ಟೆಸ್ಟ್ ಇದೆ, ಕೈಲಿ ಸೂಜಿ ಹಾಕಿ ಕಲರ್ ಹಾಕಿ ನೋಡುವಂಥದ್ದು. ಯಾವುದೇ ಬೋಧ ತೆಗೆಯದ್ದೇ ಮಾಡುವಂಥ ಟೆಸ್ಟ್, ಸಿಂಪಲ್ ಟೆಸ್ಟ್. ಇದರಲ್ಲಿ ನಮಗೆ ಕಲರ್ ಹಾಕಿ ನೋಡಿ ಅಪ್ಪಾಗ ಯಾವ ರಕ್ತನಾಳ ಬ್ಲಾಕ್ ಇದ್ದು, ಸಣ್ಣದ ದೊಡ್ಡದ. ಸಣ್ಣ ಬ್ಲಾಕ್ ಆದರೆ ಮಾತ್ರೆ ಸಾಕಬೇಕು. ಮೇಜರ್ ಬ್ಲಾಕ್ಗಳು ಇದ್ದೋಳೆ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಆದಷ್ಟು ಬೇಗ ತೆಕ್ಕೊಂಬೋದೊಳ್ಳೆ. ಸೊ ಇದು ಆ್ಯಂಜಿಯೋಗ್ರಾಮ್ ಮಾಡಿ ನೋಡುವಂಥದ್ದು. ಕೆಲವುದಕ್ಕೆ ಬೈಪಾಸ್ ಬೇಕಾಕು, ಕೆಲವುದಕ್ಕೆ ಮಾತ್ರೆಗೂ ಸಾಕಬೇಕು, ಇಂಜೆಕ್ಷನ್ ಮಾತ್ರೆಗೂ. ಕೆಲವುದಕ್ಕೆ ಆ್ಯಂಜಿಯೋಪ್ಲಾಸ್ಟಿ ಹೇಳ್ತೇವೆ, ಸ್ಟಂಟ್ ಹಾಕಿ ಓಪನ್ ಮಾಡಬೇಕು. ಅದು ಆ್ಯಂಜಿಯೋಗ್ರಾಮಲ್ಲಿ ಕರೆಕ್ಟಾದ ಟೆಸ್ಟು ಆ್ಯಂಜಿಯೋಗ್ರಾಮ್. ಸೊ ಇದೆಲ್ಲ ಟೆಸ್ಟಿಗಿಂತ ಬೇಸಿಕ್ ನಮಗೆ ಬೇಕಾದ್ದು ಲಕ್ಷಣಗಳು ಇದ್ದೋಳೆ ಆದರೆ ಆ್ಯಂಜಿಯೋಗ್ರಾಮ್ ಕರೆಕ್ಟ್ ಟೆಸ್ಟ್. ಸೊ ಈ ವರ್ಲ್ಡ್ ಹಾರ್ಟ್ ಡೇ ದಿನ ನಾನು ನಿಮಗೆ ಈ ಹಾರ್ಟ್ ಅಟ್ಯಾಕಿನ ಎಂತೆಲ್ಲ ಸಿಂಪ್ಟಮ್ಸ್ ಹೇಳಿ ನಾನು ನಿಮಗೆ ಹೇಳಿಕೊಡಿದ್ದೆ. ಧನ್ಯವಾದಗಳು.